ಹಾಯ್ ಹಲೋ ನಮಸ್ಕಾರ ಕನ್ನಡ ಮಂದಿಗೆ. ಇವತ್ತು ನಾನು ಮಾತಾಡಕೊಂಡಿರೋದು ಬಿಯರ್ಡ್ ಗಾಯ್ ಹ್ಯಾಂಡ್ಸಮ್ ಹಂಕ್ ರಾಕಿ ಬಾಯ್ ರೂಲ್ ಮಾಡಿರೋ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ. ಈ ಟೀಸರ್ ನನ್ನ ಪ್ರಕಾರ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಂತಾನೆ ಹೇಳ್ಬೋದು, ಬಟ್ ಅರ್ಥ ಆಗೋ ರೀತಿಲಿ ಟೀಸರ್ ಅಂತಾನೆ ಮಾತಾಡೋಣ. ಪ್ರತಿಯೊಬ್ಬರು ಹುಬ್ಬೇರಿಸುವಂತೆ ಮಾಡಿರೋ ಟೀಸರ್ ಒಳಗಿನ ಒಂದು ಸಣ್ಣ ಕ್ಲಿಪ್ ಏನಿದೆ ಅದು ಮಾತ್ರ ಬೆಂಕಿ ಹಚ್ಚೋಕೆ ರೆಡಿ ಆಗುವಂತಹ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸ್ಮಶಾನಕ್ಕೆ ನುಗ್ಗಿ ಬರೋ ಓಲ್ಡ್ ಅಲ್ಟ್ರಾ ಎಡಿಷನ್ ಕಾರೊಂದು, ಅದರಿಂದ ತೆಗೆದ ಬಾಂಬ್ ಬ್ಲಾಸ್ಟಿಂಗಿಗೆ ಕಾರೊಳಗೆ ಮಾಡೋ ಕನೆಕ್ಷನ್ ಮಾತ್ರ ಬೆಂಕಿ. ಇದನ್ನ ಇನ್ನೂ ಡೀಪ್ ಆಗಿ ಹೇಳೋದು ತುಂಬಾ ಕಷ್ಟದ ಕೆಲಸ. ಅಬ್ಬಬ್ಬಾ, ಟೀಸರ್ ಇಲ್ಲಿರೋ ಒಂದೊಂದು ವಿಜುವಲ್ಸ್ ವರ್ಣನೆ ಮಾಡೋಕ್ಕೂ ಕಷ್ಟ. ಅಷ್ಟೊಂದು ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ ಗೀತಾ ಮೋಹನ್ ದಾಸ್. ಈ ಬಾಂಬ್ ಬ್ಲಾಸ್ಟಿಂಗ್ ಕ್ರಿಯೇಟಿವಿಟಿ ಸೀನ್ ಇದೆಯಲ್ಲ, ನೋಡೋರ್ ತಲೆಗೆ ಹುಳಾನ ಬಿಟ್ಟಾರ. ಯಾಕಂದ್ರ ನೋಡೋರ್ ತಲೆಗೆ ಹುಳ ಬಿಟ್ರ ಅಲ್ಲೇ ಚರ್ಚೆ ಶುರುವಾಕತಿ ಅನ್ನೋದು ಸಿನಿಮಾ ತಂಡದ ಲೆಕ್ಕಾಚಾರ. ಒಂದು ಸಿನಿಮಾದ ಟೈಟಲ್ ಆಗಿರಬಹುದು, ಅದರಲ್ಲಿರೋ ಲೋಗೋ ಆಗಿರಬಹುದು, ಸಿನಿಮಾದ ಕ್ಯಾರೆಕ್ಟರ್ಗಳ ಪರಿಚಯ ಆಗಿರಬಹುದು, ಟೀಸರ್ ಆಗಿರಬಹುದು, ನೋಡಿ ಸೈಲೆಂಟ್ ಕೂರ್ಸೋಕ್ಕಿಂತ ನೋಡೋರ್ ಚರ್ಚೆ ಮಾಡೋ ರೇಂಜ್ ಇದೆಯಲ್ಲ, ಅದರ ಲೆವೆಲ್ಲೇ ಬೇರೆ. ಇಂಥ ಬೆಂಕಿ ಟೀಸರ್ ಇದುವರೆಗೂ ಲೈಫಲ್ಲೇ ನೋಡಿಲ್ಲ. ಒಂದೊಂದು ಸೀನ್ ಕೂಡ ಆಸಮ್ ಆಗಿ ಮಾಡಿದಾರ. ಈ ವಿಡಿಯೋ ನೋಡಿ ಟೀಸರ್ನ ನೋಡುವಾಗ ಫೀಲ್ ಇರಲ್ಲ, ಅದಕ್ಕೆ ನಾನು ವಿವರಣೆ ಪೂರ್ತಿ ಮಾಡ್ತಿಲ್ಲ. ಈ ಟಾಕ್ಸಿಕ್ ಅಂದ್ರೇನೆ ವಿಷಯ, ಅರ್ಥಾತ್ ಕಾಮ, ಕ್ರೋಧ, ದ್ವೇಷ, ನಶೆ, ಹೀಗೆ ಹಲವು ಸಂಗತಿಗಳನ್ನು ಹೊಂದಿರುವ ಟೈಟಲ್ ಅಂತಾನೆ ಹೇಳ್ಬೋದು. ಹಂಗೆ ಈ ಟೀಸರ್ ಅಲ್ಲಿ ಕಾರಲ್ಲಿ ರಾಕಿ ಬಾಯ್ಗೆ ಬಾಂಬ್ ಬ್ಲಾಸ್ಟಿಂಗಿಗೆ ಸಪೋರ್ಟ್ ಮಾಡೋ ಹೀರೋಯಿನ್ ಹೆಸರು ಕೂಡ ನಟಾಲಿಯಾ ಬರ್ನ್ ಅಂತ. ಒಬ್ಬ ಗ್ಯಾಂಗ್ಸ್ಟರ್ನ ಮಗನನ್ನ ಹೀರೋ ಹೊಡೆದು ಹಾಕಿರ್ತಾನೆ. ಅವನ ಅಂತ್ಯ ಸಂಸ್ಕಾರವನ್ನ ತಂದೆ ಗ್ಯಾಂಗ್ಸ್ಟರ್ ಮಗ ಸತ್ತ ಮೇಲಾದ್ರೂ ನೆಮ್ಮದಿಯಿಂದ ಅಂತ್ಯ ಸಂಸ್ಕಾರ ಮಾಡ್ಬೇಕಂತ ಅನ್ಕೊಂಡಿರ್ತಾನೆ. ಸ್ಮಶಾನಕ್ಕೆ ನುಗ್ಗಿದ ಹೀರೋ ಅಲ್ಲಿ ಧೂಳೆಬ್ಸೋಕೆ ಮಾಡಿರೋ ಬಾಂಬ್ ಪ್ಲಾನಿಂಗ್ ಮಾತ್ರ ಚಿಂದಿ. ಒಟ್ಟಾರೆ ಹೇಳೋದಾದ್ರೆ ಸಿನಿಮಾ ಬಿಡುಗಡೆಯಾದಾಗ ಮಾತ್ರ ಹಬ್ಬಾನೆ. ದಾಖಲೆಯ ಮಟ್ಟದಲ್ಲಿ ಕಲೆಕ್ಷನ್ ಆಗೋ ಮುನ್ಸೂಚನೆ ಈ ಟೀಸರ್. ಹಂಗೆ 4 ಹೆಜ್ಜೆ ಹಿಂದಕ್ಕೆ ಹಾಕ್ತಾ ಹೋದ್ರೆ ಸಿಂಪಲ್ ಆಗಿರೋ ಸ್ಟೋರಿಗಳನ್ನೇ ಸೂಪರ್ ಹಿಟ್ ಮಾಡಿದ ಈ ಕಿರಾತಕ ಒಂದು ಟೈಮ್ ಬಂತು ನೋಡಿ, ಆ ಟೈಮ್ನ ಸರಿಯಾಗಿ ಬಳಸಿದ್ರು ಯಶ್. ಹಂಗೆ ಸ್ವಲ್ಪ ವರ್ಷದ ನಂತರ ಹಿಟ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವ್ರ ಕೈಯಲ್ಲಿ 4 ವರ್ಷಗಳ ಕಾಲ ಎಫರ್ಟ್ ಹಾಕಿದ್ರು ನೋಡಿ, ಆ ಎಫರ್ಟ್ ರಾಕಿ ಬಾಯ್ನ ಬೇರೆ ಲೆವೆಲ್ಗೆ ತಗೊಂಡೋಯ್ತು. ಏನಿದಾವೋ ಅಲ್ಟಿಮೇಟ್ ಮಾತ್ರ. ಈ KGF ಕೋಲಾರ್ ಗೋಲ್ಡ್ ಫ್ಯಾಕ್ಟರಿ ಒಳಗ ಹುಡುಕಿ ಚಿನ್ನದ ಚೂರುಗಳನ್ನ ಹೊರಗೆ ತೆಗಿಲಿಲ್ಲ, ದೊಡ್ಡ ದೊಡ್ಡ ಚಿನ್ನದ ಕಲ್ಲುಗಳ ಹಾಗೆ ರಾಕಿ ಬಾಯ್ನ ಇಡೀ ಪ್ರಪಂಚಕ್ಕೆ ದೂಡಿದರು. ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಸಂಗತಿ ಏನಂದ್ರ ಬ್ಲ್ಯಾಕ್ ಶೇಡ್. ಎಸ್, ಈ ಬ್ಲ್ಯಾಕ್ ಶೇಡ್ ಮೂವಿಯೊಳಗ ಬಳಸಿದ ಥಿಂಕಿಂಗ್ ಇದೆಯಲ್ಲ, ಪ್ರಶಾಂತ್ ನೀಲರ್ ಅವ್ರದ್ದು ಆ ಥಿಂಕಿಂಗ್ ಮೈಂಡ್ಗೆ ಹೆಡ್ಸ್ ಆಫ್ ಹೇಳಬೇಕು. ಹಂಗೆ ಡೈರೆಕ್ಟರ್ ಪ್ರಶಾಂತ್ ನೀಲ್ರವರು ಮಾಡಿರೋ ಮೂವೀಸ್ ಆಲ್ಮೋಸ್ಟ್ ಬ್ಲ್ಯಾಕ್ ಶೇಡೆ. ಶ್ರೀಮುರಳಿ ಮಾಡಿರೋ ಉಗ್ರಂ, ಯಶ್ ರವರ KGF 192, ಪ್ರಭಾಸ್ ಮಾಡಿರೋ ಸಲಾರ್, ಪ್ರತಿಯೊಂದು ಮೂವೀಸ್ ಕೂಡ ಬ್ಲ್ಯಾಕ್ ಶೇಡ್ ನಲ್ಲೇ ರೆಡಿ ಮಾಡಿದ್ದಾರೆ ಪ್ರಶಾಂತ್ ನೀಲ್. ಹಂಗೆ ರಾಕಿ ಬಾಯ್ ಮಾಡಿರೋ ಟಾಕ್ಸಿಕ್ ರೆಡಿಯಾಗಿ ಬಿಡುಗಡೆಗೂ ತಯಾರಾಗಿ ನಿಂತಿದೆ. ಅದರಲ್ಲಿರೋ ಕ್ರಿಯೇಟಿವಿಟಿ, ಕ್ಯಾರೆಕ್ಟರ್ ಸ್ಟೈಲ್, ಸ್ಟೋರಿನೂ ಹೈ ಪೀಕ್ ನಲ್ಲೇ ಇರುತ್ತೆ. ಹಂಗೆ ಇಡೀ ಮೂವಿ ಬ್ಲ್ಯಾಕ್ ಶೇಡ್ ಜೊತೆಗೇನೆ ಬರುತ್ತೆ. ಒಟ್ನಲ್ಲಿ ರಿಲೀಸ್ ಆದ್ಮೇಲೆ ರಾಕಿ ಬಾಯ್ನ ಕಟ್ಟಿ ಹಾಕೋರು ವರ್ಲ್ಡ್ ನಲ್ಲೇ ಇಲ್ಲ ಅಂತ ಪ್ರೂವ್ ಮಾಡೋಕೆ ಹೊರಟಿದೆ ಟಾಕ್ಸಿಕ್ ಸಿನಿಮಾದ ತಂಡ. ಕನ್ನಡ ಮಂದಿಗೆ ಹೇಳೋದಿಷ್ಟ, ಈ ನನ್ನ ಟಾಕ್ಸಿಕ್ ಸಿನಿಮಾದ ಟೀಸರ್ ಮೊದಲ ರಿವ್ಯೂ ಹೆಂಗನಿಸ್ತು ಅಂತ ದಯವಿಟ್ಟು ತಿಳಿಸಿ. ನಮಸ್ಕಾರ.